ಕಳೆದೆರಡು ವರ್ಷಗಳಿಂದ ಒಳಚರಂಡಿ ಸ್ವಚ್ಛಗೊಳಿಸದ ಕಾರಣ ಮಲಿನ ನೀರು ರಸ್ತೆಯ ಮೇಲೆ ಹರಿಯುತ್ತಿದೆ. ಇದರಿಂದ ಇಡೀ ಬಡಾವಣೆ ದುರ್ನಾತದಿಂದ ಕೂಡಿದ್ದು ನಿವಾಸಿಗಳು ಮನೆಯ ಕಿಟಕಿ ಬಾಗಿಲು ತೆರೆಯಲು ಸಾಧ್ಯವಾಗದ ಸ್ಥಿತಿ ನಿರ್ಮಾಣವಾಗಿದೆ. ನಮ್ಮ ಮಕ್ಕಳು ಪದೇ ಪದೇ ಜ್ವರ, ಚರ್ಮದ ಕಾಯಿಲೆ ಸಮಸ್ಯೆಯಿಂದ ಬಳಲುತ್ತಿದ್ದಾರೆಂದು ಅಂಬೇಡ್ಕರ್ ನಗರದ ನಿವಾಸಿಗಳು ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ಆಸ್ಪತ್ರೆಗೆ ಸುರಿಯಲು ನಮ್ಮ ಬಳಿ ಹಣವಿಲ್ಲ. ಈ ನರಕ ಯಾತನೆಯಲ್ಲಿ ನಾವು ಬದುಕುವುದು ಹೇಗೆ ಎಂದು ಮಹಿಳೆಯರು ಕಣ್ಣೀರು ಹಾಕುತ್ತಿದ್ದು, ರಸ್ತೆ ಸುಧಾರಣೆಯ ಹೆಸರಿನಲ್ಲಿ ಜಲ್ಲಿ ಕಲ್ಲುಗಳನ್ನು ತಂದು ಸುರಿಯಲಾಗಿದೆಯೇ ಹೊರತು ಡಾಂಬರು ಕಾಣದಾಗಿದೆ. ಚದುರಿ ಹೋಗಿರುವ ಕಲ್ಲುಗಳಿಂದಾಗಿ ವೃದ್ಧರು ಮತ್ತು ಶಾಲಾ ಮಕ್ಕಳು ಓಡಾಡಲು ಹರಸಾಹಸ ಪಡುತ್ತಿದ್ದಾರೆ. ಮಳೆ ಬಂದರಂತೂ ಈ ಜಾಲಿ ಕಲ್ಲುಗಳ ನಡುವೆ ಕೆಸರು ತುಂಬಿಕೊಂಡು ರಸ್ತೆ ಯಾವುದು, ಚರಂಡಿ ಯಾವುದೆಂದು ತಿಳಿಯದಂತಾಗಿದೆ. ಬಡವರ ಬಡಾವಣೆ ಎಂಬ ಕಾರಣಕ್ಕೆ ಕಾಮಗಾರಿಯನ್ನು ಉದ್ದೇಶಪೂರ್ವಕವಾಗಿ ವಿಳಂಬ ಮಾಡಲಾಗುತ್ತಿದೆ ಎಂಬುದು ಸ್ಥಳೀಯರ ಆಕ್ರೋಶಕ್ಕೆ ಕಾರಣವಾಗಿದೆ. ಚುನಾವಣೆ ಬಂದಾಗ ಕೈಮುಗಿದು ಬರುವ ರಾಜಕಾರಣಿಗಳು ಗೆದ್ದ ಮೇಲೆ ಈ ಕಡೆ ಮುಖ ಹಾಕಿಯೂ ನೋಡುವುದಿಲ್ಲ ಎಂದು ಯುವಕರು ಕಿಡಿಕಾರುತ್ತಿದ್ದಾರೆ. ನಗರದ ಎಂಜಿ ರಸ್ತೆಯಲ್ಲಿ ರಾತ್ರೋರಾತ್ರಿ ಸೌಲಭ್ಯಗಳು ಸಿಗುತ್ತವೆ. ಆದರೆ ಅಂಬೇಡ್ಕರ್ ನಗರದಂತಹ ಬಡವರ ವಾಸಸ್ಥಳಗಳಲ್ಲಿ ಕನಿಷ್ಠ ಕುಡಿಯುವ ನೀರು ಮತ್ತು ನೈರ್ಮಲ್ಯಕ್ಕೂ ಹೋರಾಟ ಮಾಡಬೇಕಿದೆ. ನಗರಸಭೆ ಅಧಿಕಾರಿಗಳಿಗೆ 10 ಬಾರಿ ಮನವಿ ಸಲ್ಲಿಸಿದ್ರು ಬರುತ್ತೇವೆ, ಮಾಡುತ್ತೇವೆ ಎಂಬ ಹಾರಿಕೆ ಉತ್ತರದ್ದೇ ಹೊರತು ಯಾವುದೇ ಶಾಶ್ವತ ಪರಿಹಾರ ಸಿಕ್ಕಿಲ್ಲ. ಒಂದು ವೇಳೆ ಮುಂದಿನ ಕೆಲವು ದಿನಗಳಲ್ಲಿ ಒಳಚರಂಡಿ ವ್ಯವಸ್ಥೆ ಸರಿಪಡಿಸಿ ರಸ್ತೆ ಕಾಮಗಾರಿ ಪೂರ್ಣಗೊಳಿಸದಿದ್ದರೆ ಮುಂಬರುವ ದಿನಗಳಲ್ಲಿ ನಗರಸಭೆ ಕಚೇರಿಗೆ ಮುತ್ತಿಗೆ ಹಾಕಿ ಉಗ್ರ ಪ್ರತಿಭಟನೆ ನಡೆಸುವುದಾಗಿ ನಿವಾಸಿಗಳು ಎಚ್ಚರಿಸಿದ್ದಾರೆ. ಸಮಾಜದ ಕಟಕಡೆಯ ವ್ಯಕ್ತಿಗೂ ಸಮಾನ ಸೌಲಭ್ಯ ಸಿಗಬೇಕೆಂಬ ಆಶಯ ಇಲ್ಲಿ ಮರೀಚಿಕೆಯಾಗಿದ್ದು, ಜಿಲ್ಲಾಡಳಿತ ತಕ್ಷಣ ಮಧ್ಯಪ್ರವೇಶಿಸಬೇಕೆಂದು ಒತ್ತಾಯಿಸಿದ್ದಾರೆ. 31 ವಾರ್ಡು ಅಂಬೇಡ್ಕರ್ ನಗರ. ಇಲ್ಲಿ ಮನೆ ಒಳಗೆಲ್ಲ ಮನೇಲಿ ಇರೋಕ್ಕಾಯ್ತಿಲ್ಲ. ನಮಗೆ ಮನೆಗೆ ಚರಂಡಿಯಿಂದ ಪ್ರಾಬ್ಲಮ್ ಆಗಿರೋದು. ನಮಗೆ ಆ ಒಳಗಡೆ ಇದ್ದು ಅಲ್ಲಿ ಒಳಗಡೆ ವಾಸ ಮಾಡೋಕ್ಕಾಗಲ್ಲ. ನಮಗೆ ನೀರು ಎತ್ತಾಕಿದ್ರೆ ಅರ್ಧ ಗಂಟೆ ಮತ್ತೆ ಅಷ್ಟೇ ನೀರು ತುಂಬಿಕೊಳ್ಳುತ್ತೆ. ಇಲ್ಲಿ ಬಾಡಿಗೆ ಮೇಲೆ ಇದ್ದೀವಿ ನಾವು. ಆ ಚರಂಡಿದೇ ಪ್ರಾಬ್ಲಮ್ ನಮಗೆ. ಸುತ್ತಲೂ ಇಲ್ಲಿದ್ದಾವೆ ಸುಮಾರು ಒಂದು 50-55 ಮನೆ ಇದ್ದಾವೆ. ಎಲ್ಲರೂ ಬರೀ ಸೊಳ್ಳೆ ಕಾಟ, ಬರೀ ಮಕ್ಳು ಕೈಲ ಬೀಳೋದು. ಚರಂಡಿ ಕ್ಲೀನ್ ಇಲ್ಲ. ಒಂದು 2-3 ವರ್ಷ ಆಯಿತು ಚರಂಡಿ ಕ್ಲೀನ್ ಮಾಡಿಸಿ, ಆಗಿಲ್ಲ ಇನ್ನು ಚರಂಡಿ ಕ್ಲೀನು. ನಮಗೆ ಅದೇ ತೊಂದರೆ. ಅದೇ ಅದರಿಂದ ನಮಗೆ ನನ್ನ ಮನೇಲೆ ನೀರು ತುಂಬಿತಲ್ಲ, ಅದೇ ಮಳೆ. ಅದೇ ಚರಂಡಿಲಿ ನೀರು ಪಾಸ್ ಐತೆ ಎಲ್ಲ ಕ್ಲೀನ್ ಮಾಡಲ್ಲ. ಕಂಪ್ಲೇಂಟ್ ಎಷ್ಟು ಸಲ ಮಾಡಿದ್ದೀವಿ, ತುಂಬ ಸಲ ಕಂಪ್ಲೇಂಟ್ ಮಾಡಿದ್ದೀವಿ. ಸೊಳ್ಳೆ ಕಡ್ತಿಂದ ಮಕ್ಕಳಿಗೆಲ್ಲ ಕಾಯಿಲೆ. ಹಾಸ್ಪಿಟ್ಲು ಕೌನ್ಸಿಲರು ಬರ್ತಾರೆ, ನೋಡ್ತಾರೆ, ಒಯ್ತಾರೆ. ಈ ಕರೆ ಆ ಥರ ಮಾಡ್ಯಾರ ಚರಂಡಿ ಒಳ್ಳೆ ರೋಡ್ ಮಾಡ್ದಂಗೆ, ರೋಡ್ ಇದ್ದಂಗೆ. ಕಸನೂ ತೇತಕ್ಕಂಗಿಲ್ಲ, ಹಂಗಿಲ್ಲ. ಕೌನ್ಸಿಲ್ ಪ್ರಕಾಶ್ ವಿಜಯಮ್ಮ ಅವರು ಎಲ್ಲದಲ್ಲೂ ಹೋಗಿ ಕಂಪ್ಲೇಂಟ್ ಮಾಡಿದ್ವಿ. ಇಲ್ಲ ಅಲ್ಲಿ ಚಿರಂಡಿ bagದು ಹೋಗ್ಯಾರೆ, ಅಲ್ಲೂ ಕೆಲಸ ಸರಿಯಾಗಿಲ್ಲ. ಮಾಡ್ತೀವಿ ಅಂತಾರೆ, ಮಕ್ಳು ಬಂದು ಅಲ್ಲಿ ಮಕ್ಳು ಬಿದ್ದು ಹೋಯ್ತವೆ. ನಮಗೆ ತಿರ್ಗಾಡೋಕ್ಕೆ ರೋಡೇ ಇಲ್ಲ, ಹಂಗೆ ಮಾಡಿಬಿಟ್ಟು ಹಾಕಿದ್ದಾರೆ. ಎಲ್ಲರೂ ಹೆಂಗಸರು ಬಿದ್ದು ಚಿರಾಂಡಿಲಿ ಎಲ್ಲರೂ ಹತ್ತಾರೆ. ಇನ್ನೂ ನಮ್ಮ ಕಾಲು ಸುಧಾರಿಸ್ಕೊಂಡಿಲ್ಲ, ಬಿದ್ದುಬಿಟ್ಟು ನಾವು ಗಾಡೀಲಿ ಬಂದು ಗೊತ್ತಾ, ಹಿಂಗೆ ಮಾಡಿಬಿಟ್ಟು ಹೋಗ್ಬಿಡ್ತಾರೆ. ಮತ್ತೆ ಎಲೆಕ್ಷನ್ ಬಂದಾಗ ಬಂದು ಓಟ್ ಹಾಕಿ ಇದು ಮಾಡಿ ನಾವು ಎಲ್ಲ ಸವಲತ್ತು ಮಾಡ್ತೀವಿ, ಇದು ಮಾಡ್ತಾರೆ, ಇದು ಹಂಗೆ ಅಂತಾರೆ. 15 ದಿವಸನೂ 20 ದಿವಸ ಆಯಿತು ಗಾರೆ ಹಾಕ್ತೀನಿ ಅಂತ ತಗೊಬಂದು ಹಾಕ್ಬಿಟ್ಟು ಎಷ್ಟು ಜನಗಳು ಅಲ್ಲಿ ಬಿದ್ದವ್ರು ಗೊತ್ತಾ. ಎಪ್ಸೈಡ್ ಆಗಿ ಗಾಡಿ ತಗೊಬಂದಲ್ಲ ಜಲ್ಲಿಲಿ ಬಂದು ಮಾಡಿಬಿಡ್ತಾರೆ, ಹೇಳ್ಬಿಟ್ಟು ತಸಲ್ಲಿ ಮಾಡಿಬಿಡ್ತಾರೆ, ಹೋಗ್ಬಿಡ್ತಾರೆ. ಇಲ್ಲಿ ನಾವು ಕಷ್ಟಪಡ್ತಾ ಇರೋದು ಚಿರಾಂಡಿಗಳಲ್ಲಿ ತುಂಬಿಟ್ಟು 1 ತಿಂಗಳು 2 ತಿಂಗಳಿಂದ ಕಸ ತೆಗ್ದಿಲ್ಲ. ಅದು ತೆಗ್ದಾಕಿ ಹೋಗಿ 15 ದಿವಸ ಆಯಿತು. ಕಸ ಇಲ್ಲೋ ತನಕ ಬಂದು ಕಸ ಎತ್ತಿಲ್ಲ, ಗಾರೆ ಹಾಕಿಲ್ಲ. ಏನು ಮಾಡೋದಂತ ನಾವೇನು ಜೀವನ ಮಾಡಬಾರ್ದಾ ಇಲ್ಲಿ? ಹಾಗೆ ಮಾಡ್ಕೊಂಡು ಹೋಗ್ತಾ ಇದ್ರೆ ಎಲೆಕ್ಷನ್ ಬೇಕಾದರೆ ಅಪ್ಪ ಅಮ್ಮ ಅಣ್ಣ ತಂಗಿ ಬಾಬಿ ಅಕ್ಕ ಅಂತ ಬರ್ತಾರೆ ಇಲ್ಲಿ ಮಾಡ್ಕೊ ಹೋಗೋಕ್ಕೆ. ಇದೆಲ್ಲ ಸವಲತ್ತು ಮಾಡಲ್ಲ. ಹೇಳಿದರೆ ಮಾಡ್ತೀವಿ ಹೋಗಮ್ಮ, ನಿಂದೇ ಒಂದು ಹಬ್ಬದ ಹಾಗೆ ಹಿಂಗೆ ಅಂತ ಹೇಳಿ ಇದಾಗ್ತಾರೆ. ಈಗ ನಾವು ಹಿಂಗೆ ಮಾಡ್ತಾ ಇರ್ತೀವಲ್ಲ, ಅದೇ ದಾವ ಇಟ್ಕೋತಾರೆ. ಅದಕ್ಕೆ ನಾವು ಹೇಳಕ್ಕೆ ಬರಲ್ಲ, ಹೇಳಿದ್ರು ಹಿಂಗೆ ಮಾಡ್ತಾರೆ. ಬೇಕಾದ್ರೆ ನೋಡಿ, ಈಗ ಹೇಳಿದ್ದೀನಲ್ಲ ಅದೇ ದಾವ ಇಟ್ಕೋತಾರೆ, ಹಂಗೆ ಮಾಡ್ತಾರೆ. ಮಳೆ ಬಂದರೆ ಏನು ಒಂದು ಗಾಡಿ ಬರಂಗುತ್ತೆ, ಮಳೆಲ್ಲ ನೀರು ನುಗ್ಗುತ್ತೆ. ನೀರು ಬರದಲ್ಲಿ ಪಾಚಾಕ್ಬೇಕು, ನಾವು ಇರೋಕ್ಕಾಗಲ್ಲ. ನಾವು ಕೆಲ್ಸಕ್ಕೆ ಹೋದರೆ ಮಳೆಯಲ್ಲೆಲ್ಲ ಅಕ್ಕಿ ಮೂಟೆ, ರಾಗಿ ಮೂಟೆ ಎಲ್ಲ ಇದೆಂದು ತಪ್ಪೆ ಆಗಿರುತ್ತೆ. ಏನು ಮಾಡೋದು ಸರ್? ಹಂಗೆ ಜೀವನ ಮಾಡೋಕ್ಕಾಗಲ್ಲ ಸರ್. ಇಲ್ಲಿ ಮಳೆ ಬಂದರೆ ಬ್ಲಾಕ್ ಆಗೋಗುತ್ತೆ. ಅದು ಫಸ್ಟು ರೋಡ್ ಮಾಡಿಸಿ, ಚರಂಡಿ ಮಾಡಿಸಿ. ಅದು ಈಗ 15 ದಿವಸ 20 ದಿವಸ ಆಯಿತು ಬಿಟ್ಟು, 1 ತಿಂಗಳು ಆಗಕ್ಕೆ ಬಂತು. ಅವಾಗ ಬರ್ತೀನಿ, ಇವಾಗ ಬರ್ತಾರೆ, ನೋಡ್ಕೊಂಡು ಹೋಯ್ತಾರೆ, ಹೋಯ್ತಾರೆ, ನೋಡ್ಕೊಂಡು ಹೋಯ್ತಾರೆ. ಹಂಗೆ ಯಾರೂ ಇಲ್ಲ. ಬರ್ತಾರೆ, ಹೋಯ್ತಾರೆ, ನಮ್ಮ ಕೌನ್ಸಿಲರು ಬರ್ತಾರೆ, ಹೋಯ್ತಾರೆ, ಮಾಡ್ಸೋಣಂತ ಹೋಯ್ತಾರೆ.
ಏನು ಮಾಡಲ್ಲ. MLA ಅವ್ರಿಗೆ ಏನಾರ ಹೇಳಿದ್ರೆ ಏನಿಲ್ಲ, ಬರ್ತಾರೆ ಹಿಂಗೆ ಹೋಯ್ತಾರೆ. ಒಬ್ರು ಹೇಳಿದ್ದಕ್ಕೆ ಬಂದಿದ್ರು, ಹೇಳಿ ನೋಡ್ಕೊಂಡು ಹೋಗಿದ್ದು, ಇನ್ನು ಬಂದಿಲ್ಲ ಅವರು. MLA ಯಾರೋ ಬಂದಿದ್ರು, ಒಂದು 4-5 ಜನ ಬಂದಿದ್ರು, ಮಾಡಿಸ್ತೀವಿ ಅಂತ ಹೇಳಿ ಅವತ್ತೇ ಚಿರಾಂಡಿಗಳು ಅದು ಓಪನ್ ಮಾಡಿಸಿದ್ದು. ಓಪನ್ ಮಾಡಿಸ್ಬಿಟ್ಟು ಹೋಗಿದ್ದು, ಇನ್ನೂ ಬಂದಿಲ್ಲ ಅವರು. ಆವತ್ತಿಂದ ಹಿಂದೆ ಇದು 1 ತಿಂಗಳಾಯ್ತು, ಇತ್ತಿಗೆ 15 ದಿವಸನೋ ಏನೋ ಆಯ್ತು. ಅದು ಹೊಡೆದ್ಬಿಟ್ರು, ಬಿಚ್ಬಿಟ್ಟು ಮಕ್ಳು ಎಷ್ಟು ಜನ ಬಿಡ್ತಾವ್ರೆ. ಮತ್ತು ಚಿಕ್ಕ ಚಿಕ್ಕ ಮಕ್ಕಳು ಆಡೋರೆಲ್ಲ ಎಷ್ಟು ಜನ ಬಿದ್ದಿದ್ದಾರೆ ಗೊತ್ತಾ? ಈಗ ನಾನು ಮೊನ್ನೆನೇ ನಮ್ಮ ಟೂರಿಗೆ ಹೋಗಿ ಬರುವಾಗ ಬಂದುಬಿಟ್ಟಿರ 12 ಗಂಟೆ ಆವತ್ತಿಂದ ಬಿದ್ದಿರೋದು. ಈಗಲೂ ಬರೋಕ್ಕಾಗಿಲ್ಲ, ಹುಡುಗರು ಕರೀದ್ರು ಅಂತ ಕಷ್ಟಿಂದ ಬಂದಿದ್ದು ನಾವು, ಗೊತ್ತಾ? ಹೇಳಿದರೆ ಹೇಳಿಬಿಡ್ತಾರೆ, ಈಗ ಈ ಬೀದಿ ಜನ ಅಂತ ಹೇಳ್ತಾರೆ, ಹಂಗೆ ಮಾಡ್ತಾರೆ. ಅದೇ ಚಿರಾಂಡಿ ಮಾಡಿ ತಿರ್ಗಾವ್ರಿಗೆ ಗಾಡಿಯವರು ಹುಡುಗರು ತಗೋ ಹೋಗ್ತಾರೆ, ಗಂಡಸರು ಕೆಲ್ಸಗಳಿಗೆ ಹೋಗ್ತಾರೆ. ಆ ಸವಲತ್ತೆ ಮಾಡಿಕೊಡಿ. ಚಿರಾಂಡಿದು ಈಸಿಯಾಗಿ ಕಸ ತೆಗಿಬೇಕು, ಹಂಗೆ ಮಾಡಿಕೊಡಿ ಅಷ್ಟೇ, ಇನ್ನೇನು ಇಲ್ಲ ನಮ್ಮದು. ಈ 31ನೇ ವಾರ್ಡಲ್ಲಿ ಯಾವುದೇ ಒಂದು ಸವಲತ್ತುಗಳಿಲ್ಲ ಸರ್. ನೀವು ನೋಡ್ಬೋದು, ಇಲ್ಲಿ ಬರೀ ಜನಗಳಿಗೆ ರಾಜಕೀಯವಾಗಿ ಬೆಳೆಸ್ಕೊಳ್ತಾರೆ ಅಷ್ಟೇ. ಅವರಿಗೆ ಪರಿಹಾರ ಆಗಿ ರಾಜಕೀಯದಿಂದ ಯಾವುದೇ ಸವಲತ್ತುಗಳಿಲ್ಲ. ಇಲ್ಲಿ ಮಹಾನಗರ ಪಾಲಿಕೆಯಿಂದ ಇರ್ಬೋದು, ಇಲ್ಲ ನಮ್ಮ MLA ಸಾಹೇಬರಿಂದ ಇರ್ಬೋದು, ಇಲ್ಲಿ ಒಂದು ದಿನಾನೂ ಇಲ್ಲಿ ಯಾರೂ ಸಹ ಭೇಟಿ ಕೊಡಲ್ಲ. ಕೌನ್ಸಿಲರ್ಗಳಿಗೆ ನಾವು ಎಷ್ಟೋ ಸರಿ ಕರೆದಿ ಪ್ರೆಸೆಂಟ್ ಇಲ್ಲಿ ಕರ್ಕೊಂಬಂದು ತೋರಿಸಿದ್ರು ಯಾವುದೇ ಥರ ಅವ್ರ ಕಡೆಯಿಂದನೂ ಕೆಲಸ ಆಗ್ತಾಯಿಲ್ಲ. ಇಲ್ಲಿ ನಮ್ಮಗಳಿಗೆ ಏನಪ್ಪ ಅಂದರೆ ಸಮಸ್ಯೆ, ಸರ್ಕಾರದಿಂದ ಬರೋವಂಥ ಸವಲತ್ತುಗಳಾಗಲಿ, ಮಹಾನಗರ ಪಾಲಿಕೆಯಿಂದ ಬರೋವಂಥ ಸವಲತ್ತುಗಳಾಗಲಿ ಯಾವುದೇ ಇಲ್ಲಿ ₹1 ಕೆಲಸ ನಡೆಯಲ್ಲ ಸರ್. ಯಾವುದೋ ರಾಜಕೀಯ ಹತ್ತತ್ರ ಬರ್ತಾ ಇದೆ ಅಂದರೆ ಸ್ವಲ್ಪ ಸುಮ್ಮನೆ ಯಾವುದೋ ಒಂದು ಜನಗಳಿಗೆ ತೋರಿಸ್ಲಿಕ್ಕೋಸ್ಕರ ಕೆಲಸ ಮಾಡ್ತಾರೆ ಇಲ್ಲಿ. ಅದು ಬಿಟ್ಟರೆ ಎಲೆಕ್ಷನ್ ಸಮಯದಲ್ಲಿ ಮಾಡ್ತಾರೆ ಅಷ್ಟೇ, ಸ್ವಲ್ಪ ಕೆಲಸ ಮಾಡಿ ಹೋಗ್ತಾರೆ. ಅದು ಬಿಟ್ಟರೆ ಬೇರೆ ಥರದ ಇಲ್ಲಿ ಬಡ ಕುಟುಂಬಗಳಿದ್ದಾರೆ, ಕೂಲಿ ಕಾರ್ಮಿಕರಿದ್ದಾರೆ, ಹಿಂದುಳಿದ ವರ್ಗಗಳಿದ್ದಾರೆ ಅಂದ್ಬಿಟ್ಟು ಇಲ್ಲಿ ಮೂಲ ಗುಂಪು ಮಾಡ್ತಾಯಿದ್ದಾರೆ. ರಾಜಕೀಯವಾಗಿ ಬೆಳೆಸ್ಕೊಳ್ತಿದ್ದಾರೆ. ಯಾವುದೋ ಸಮಯದಲ್ಲಿ ಬಂದು ಬಡವರಿದ್ದಾರೆ ಅಂದ್ಬಿಟ್ಟು ಯಾವುದೋ ಒಂದು ರೇಷನ್ ಕಿಟ್ ಕೊಡೋದು, ಜನಗಳಿಗೆ ಗುಂಪು ಮಾಡಿಸೋದು. ಇದನ್ನು ಬಿಟ್ಟರೆ ಇವ್ರ ಕಷ್ಟಕ್ಕಂತ ಯಾರೂ ಬರಲ್ಲ ಸರ್. ಇಲ್ಲಿ ನೀವು ನೋಡ್ಬೋದು, ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅಂತ ಇಲ್ಲಿ ಒಂದು ಸ್ಕೀಮ್ ಕೊಟ್ಟರು ಸರ್ಕಾರದಿಂದ. 1 ಲಕ್ಷ ರೂಪಾಯಿ ಪ್ರತಿ ಮನೆಯಿಂದ ವಸೂಲಿ ಮಾಡಿದ್ರು, DD ಕಟ್ಟಿದ್ದಾರೆ. ಆದರೆ ಸಹ ಇದುವರೆಗೆ ಒಂದು ಮನೆಗಳಿಗೂ ಸಹ ಇಲ್ಲಿ ಕಂಪ್ಲೀಟಾಗಿ ಮನೆಗಳು ಮಾಡಿಕೊಟ್ಟಿಲ್ಲ. ಅವರು ಸ್ವತಃ ಖುದ್ದು ಮನೆಗಳು ಮುರಿಸಿದ್ರು ಅಷ್ಟೇ, ಅವ್ರಿಗೇನು ಮನೆಗಳು ಕೊಟ್ಕೊಡ್ಲಿಲ್ಲ. ಇಲ್ಲಿ ಅರ್ಧಂಬರ್ಧ ಕೆಲಸ ಮಾಡ್ಕೊಂಡವರು ಒಂದು ಕಿಟಕಿಗಳಿಲ್ಲ, ಅರ್ಧ ಗೋಡೆಯಲ್ಲಿ ಜೀವನ ಮಾಡ್ತಾಯಿದ್ದಾರೆ. ನೀವು ನೋಡ್ಬೋದು ಇಲ್ಲಿ ಮನೆಗಳು ಸಹ. ಅದಾಯ್ತಾ? ಆಮೇಲೆ ಇಲ್ಲಿ ಒಂದು ಡ್ರೈನೇಜ್ಗಳು ಕ್ಲೀನ್ ಮಾಡೋಕ್ಕೆ ಯಾರೂ ಬರಲ್ಲ ಸರ್. ಇಲ್ಲಿ ಯಾಕೆ ಬರಲ್ಲ ಅಂದರೆ, ಇಲ್ಲಿ ಕೆಲಸ ಹೆಂಗೆ ನಡೆಯುತ್ತೆ ಅಂದರೆ, ಡ್ರೈನೇಜ್ ಮಾಡ್ತಾರೆ, ಮಧ್ಯಕ್ಕೆ UCD ಮಾಡ್ತಾರೆ ಸರ್. ಡ್ರೈನೇಜ್ ನೀರು ಹೋಗೋಂಗೆ ಇಲ್ಲ. 20 ಅಡಿ 15 ಅಡಿ 10 ಅಡಿ ಸ್ಲ್ಯಾಬ್ ಹಾಕ್ತಾರೆ ಸರ್. ಅದು ರಿಮೂವ್ ಮಾಡಿ ಕ್ಲೀನ್ ಮಾಡೋಕ್ಕೆ ಸವಲತ್ತಿರಲ್ಲ. ಇದು ಮಹಾನಗರ ಪಾಲಿಕೆಯಿಂದ ಪೌರ ಕಾರ್ಮಿಕರು ಬರ್ತಾರೆ, ಪಾಪ ಅವರಿಗೆ ಸವಲತ್ತಿಲ್ಲ ಇಲ್ಲಿ ಕ್ಲೀನ್ ಮಾಡೋಕ್ಕೆ ಸರ್. ಪಾಪ ನಾವೇನು ಅವ್ರ ದೂರಿ ಏನು ಮಾಡೋಂಗಿಲ್ಲ, ಅವ್ರ ಕೆಲಸ ಇಲ್ಲಿ ಮಾಡೋಕ್ಕೆ ಬರ್ತಾರೆ, ಅವ್ರಿಗೆ ಇಲ್ಲಿ ಸವಲತ್ತಿಲ್ಲ ಕ್ಲೀನ್ ಮಾಡೋಕ್ಕೆ. ಹಾಗಾಗಿ ಸರ್ ಈ ಫುಲ್ ಡ್ರೈನೇಜ್ಗಳು ಬ್ಲಾಕ್ ಆಗೋಗಿದೆ. ಮನೆಗಳಲ್ಲಿ ಕೂರೋಕ್ಕಾಗಲ್ಲ ಸರ್. ಸಣ್ಣ ಸಣ್ಣ ಮಕ್ಕಳುಗಳಿಲ್ಲಿರೋದು, ಎಲ್ಲರಿಗೂ ಅನಾರೋಗ್ಯ ಆಗಿದೆ. ಇಲ್ಲಿ ತುಂಬ ಕಷ್ಟ ಆಗಿದೆ. ನೀವು ನೋಡ್ಬೋದು, ಬಡ ಕುಟುಂಬ ಒಂದಿದ್ದು ಮನೇಲಿತ್ತು, ಆ ಡ್ರೈನೇಜ್ ನೀರು ಪಾಸ್ ಆಗ್ದೇ ಆ ಮನೆ ಒಳಗೆ ನೀರು ತುಂಬ್ಕೊಂಡು ಆ ಮನೆ ಖಾಲಿಯಾಗಿದೆ ಇವತ್ತು. ಆ ಒಂದು ಮಟ್ಟಕ್ಕೆ ಇಲ್ಲಿ ಜೀವನ ನಡೀತಿದೆ ಸರ್. ಇಲ್ಲಿ ಆದಷ್ಟು ನಾವು ಮನವಿ ಕೂಡ ಮಾಡಿದ್ದು ಮಹಾನಗರ ಪಾಲಿಕೆಗೆ. ನಾವು ಇದೊಂದು ಮನವಿ ಕೂಡ ಕೊಟ್ಟಿದ್ದೀವಿ. ಡೇಟ್ ನೀವು ನೋಡ್ಬೋದು ಸರ್. ಇಲ್ಲಿ 13ನೇ ತಾರೀಕಿಗೆ 2ನೇ ತಾರೀಕಿಗೆ ಎರಡನೇ ತಿಂಗಳನ್ನ ಕೊಟ್ಟಿದ್ದೀವಿ ಸರ್. ಕೊಟ್ಟರೂ ಸಹ ಇಲ್ಲಿ ಯಾರು ಇದುವರೆಗೆ ಬಂದು ಸೀರಿಯಸ್ಲಿ ಆಗಿ ಏನು ಆ್ಯಕ್ಷನ್ ತೊಗೊಂಡು ಇಲ್ಲಿ ಕೆಲಸ ಮಾಡಿಸಲ್ಲ ಸರ್. ಕಾಟಾಚಾರಕ್ಕೆ ಬರ್ತಾರೆ. ಈಗ ನೋಡಿ, ಅದನ್ನು ಸ್ಲ್ಯಾಬ್ ತೆಗೆದು ಎಲ್ಲ ಇಲ್ಲಿ ರಿಟರ್ನ್ ಹೊಡಿತಾಯಿದೆ ನೀರು ಡ್ರೈನೇಜಲ್ಲಿ. ಕ್ಲೀನ್ ಮಾಡ್ತೀನಿ ಅಂತ ಬಂದು ಸ್ಲ್ಯಾಬ್ ಹೊಡಿಸ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿಸ್ತೀನಿ ಅಂತ ಬಂದರು. ನೀವು ನೋಡ್ಬಾರ್ದು, ಬರೀ ಸ್ಲ್ಯಾಬ್ ತೆಗೆದೆ 2 ತಿಂಗಳು ಆಗೋಯ್ತು ಇಲ್ಲಿ ಆಲ್ರೆಡಿ. ಆ ರೋಡ್ ಜಲ್ಲಿ ಹಾಕೋಗಿದ್ದಾರೆ, ಜಲ್ಲಿ ಹಾಕಿ ಎಲ್ಲ ಮಕ್ಕಳು ಮರಿಗಳೆಲ್ಲ ಬೀಳ್ತಾರೆ. ಈ ಕಷ್ಟಗಳು ಬರೀ ಬಡವರು ಎಲ್ಲಿ ವಾಸ ಇರ್ತಾರೆ ಅಲ್ಲೇ ಸರ್. ನೀವು ನೋಡ್ಬೋದು, ನೀವು ಬೇರೆ MG ರೋಡು ಅಲ್ಲಿ ಇಲ್ಲಿ ಬೇರೆ ಏನು ಅಫಿಷಿಯಲಿ ಇರ್ತಾರೆ, ಆಮೇಲೆ ರಾಜಕಾರಣಿಗಳು ಎಲ್ಲಿರ್ತಾರೆ ಅಲ್ಲೆಲ್ಲ ಈ ಥರದೊಂದು ಸಮಸ್ಯೆನೂ ಇರಲ್ಲ ಸರ್ ಅಲ್ಲಿ. ಯಾಕಂದರೆ ಅವರು ಸರಿಯಾಗಿ ಕೆಲಸ ಮಾಡಿಸ್ಕೊಳ್ತಾರೆ, ಮಾಡಿಲ್ಲ ಅಂದರೂ ಬಿಡೋಲ್ಲ. ಅಧಿಕಾರಿಗಳು ಇವತ್ತು ಹೆದರುತ್ತಾ ಇರೋದು ರಾಜಕಾರಣಿಗಳಿಗೆ ಸರ್. ಅವರು ಏನು ಮಾನವೀಯತೆಯಿಂದ ಕೆಲಸ ಮಾಡ್ತಿರೋದು ಕಮ್ಮಿ ನಾನು ನೋಡ್ತಿರೋದು. ಆ ರಾಜಕಾರಣಿಗಳು ಫೋನ್ ಮಾಡಿ ಹೇಳಿದರೆ ಸಹ ನಾಳೆ ಕೆಲಸ ಆಗಿಬಿಡುತ್ತೆ. ಸಾಮಾನ್ಯ ವರ್ಗದವರು, ಬಡ ಕುಟುಂಬಗಳು ಮನವಿ ಮಾಡ್ಕೊಂಡ್ರೂ ಎಷ್ಟೇ ಸರಿ ಹೋಗಿ ಅವ್ರ ಗಮನಿಗೆ ಬರಲ್ಲ ಸರ್. ಇದು ಯಾವುದೋ ಒಂದು ಬೇರೆ ಅಂಗಡಿ ತೆರವು ಮಾಡೋದು ಇವೆಲ್ಲ ಮೀಡಿಯಾದಲ್ಲಿ ಹಾಕ್ಸ್ತಾರೆ.
ಈ ಸಮಸ್ಯೆಗಳು ಮೀಡಿಯಾದಲ್ಲ ಯಾವ ಥರ ನೋಡಿದ್ದೀರಾ ಸರ್ ನೀವು? ಅವ್ರ ಕೆಲಸ ಕ್ಲಿಯರ್ ಮಾಡಿಕೊಟ್ಟಿರೋದು ಮಾಡ್ತಾಯಿಲ್ಲ. ದಯವಿಟ್ಟು ನನ್ನದೊಂದು ಮನವಿ ಏನಂದರೆ, ಬಡ ಮನೆಗಳು ಏನು ಕೆಡುವಿದ್ದೀರಾ ನೀವು, ಏನು ವಸತಿ ಸಚಿವರಿದ್ದಾರೆ ಜಮೀರ್ ಅಹಮದ್ ಖಾನ್ ಅವರು, ಅವ್ರಿಗೂ ಸಹ ನಾನೊಂದು ಸಂದೇಶನ ಹೇಳ್ತೀನಿ. ನೀವೆಲ್ಲೋ ಯಾರ್ಯಾರಿಗೋ ಮನೆ ಕಟ್ಕೊಟ್ರಿ, ಅದು ಏನು ಬೇರೆ ಕಡೆ ಕೊಟ್ಟಿದ್ದೀರಾ, ಬಟ್ ರಿಯಾಲಿಟಿ ಚೆಕ್ ಮಾಡಬೇಕಂದ್ರೆ ನೀವು ಬಡ ಕುಟುಂಬಗಳಿರೋ ಕಡೆ ನೀವು ಇದನ್ನು ಸರ್ವೆ ಮಾಡಿ, ಇಲ್ಲಿನ ಜಿಲ್ಲಾಧಿಕಾರಿಗಳಾಗಲಿ ನಿಮ್ಮ ಏನು ಸಂಬಂಧಪಟ್ಟ ಅಧಿಕಾರಿಗಳಿಗಾಗಲಿ ನೀವು ತೊಗೊಂಡು ಒಂದು ಗ್ರೌಂಡ್ ಲೆವೆಲ್ ಸರ್ವೆ ಮಾಡಿ, ಬಡ ಕುಟುಂಬಗಳಿಗೆ ನೀವು ಆಶ್ವಾಸನೆ ಕೊಟ್ಟು ಏನು ಮನೆ ಮುರಿಸಿದಿರೋ ಆ ಮನೆಗಳನ್ನು ಕಂಪ್ಲೀಟ್ ಮಾಡಿಸ್ಕೊಡಿ ಒಂದನೇದಾಗಿ. ಇಲ್ಲ ಅಂದರೆ ನಿಮ್ಮ ಕೈಲಿ ಬಡ ಕುಟುಂಬಗಳಿಗೆ ಸಹಾಯ ಮಾಡೋಕ್ಕಾಗ್ತಿಲ್ಲ ಅಂದರೆ ಆ ಸಚಿವ ಸ್ಥಾನಕ್ಕೆ ನೀವು ರಾಜೀನಾಮೆ ನೀಡಿ ಕೆಲಸ ಮಾಡೋರಿಗೆ ಆ ಸ್ಥಾನದನ್ನು ಬಿಟ್ಕೊಡಿ ನೀವು. ಇಲ್ಲ ನೀವು ಬಂದ್ಬಿಟ್ಟು ಈ ಕೆಲಸಗಳನ್ನು ಬಡ ಕುಟುಂಬಗಳಿಗೆ ಸವಲತ್ತು ಮಾಡಿಕೊಡಿ. ಎರಡನೇದಾಗಿ ಇಲ್ಲಿನ ಶಾಸಕರಿಗೆ ನಾವು ಏನು ಹೇಳಿಕ್ಕೆ ಬಯಸ್ತೀವಿ ಅಂದರೆ, ಇಲ್ಲಿ ಇರೋ ಅಂಥ ಬಡ ಕುಟುಂಬಗಳಿಗೆ ಸವಲತ್ತು ಏನಿದೆ ನೀವು ಬಂದು ನೋಡಬೇಕಿಲ್ಲಿ. ಯಾಕಂದರೆ ಜೀವನ ಯಾರಿಗೂ ಇಲ್ಲಿ ಶಾಶ್ವತ ಇಲ್ಲ, 4 ದಿನದ ಜೀವನ. ನೀವು ಇಲ್ಲಿ ಶಾಸಕರಾಗ್ಬಿಟ್ಟು ಇಲ್ಲಿ ಬಡ ಕುಟುಂಬಗಳಿಗೆ ಸಮಸ್ಯೆಯನ್ನು ಬಗೆಹರಿಸ್ಕೊಟ್ಟಿಲ್ಲ ಅಂದರೆ ನಾವು ನಿಮಗೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ನಿಮಗೆ ಚುನಾವಣೆಯಲ್ಲಿ ಓಟ್ ಹಾಕಬೇಕು? ಈ ರೀತಿ 3 ವರ್ಷ ಆದ್ರೂ ಒಂದು ಡ್ರೈನೇಜ್ಗಳು ಕ್ಲಿಯರ್ ಇಲ್ಲ, ಇಲ್ಲಿ ರಸ್ತೆ ಇಲ್ಲ, ಈ ಮನೆಗಳೆಲ್ಲ ಹಿಂಗೆ ಬಿದ್ದಿದ್ದಾವೆ. ನೀವು ಒಂದ್ಸರಿನೂ ಬಂದು ಇಲ್ಲಿ ಬಡ ಕುಟುಂಬಗಳಿಗೆ ನೋಡ್ತಾ ಇಲ್ಲ, ಅವ್ರ ಇದು ಏನು ಸಮಸ್ಯೆ ಕೇಳ್ತಾ ಇಲ್ಲ ಅಂದರೆ ನಾವು ಯಾರಿಗೆ ಹೋಗಿ ಕೇಳೋದು? ಇಲ್ಲೆಲ್ಲ ಭಾಳ ಕಷ್ಟದಲ್ಲಿದ್ದಾರೆ ಶಾಸಕರು. ಗಮನಕ್ಕೆ ನಾವು ನಿಮ್ಮ ಮಾಧ್ಯಮ ಏನು ಒಂದು VVC ನ್ಯೂಸ್ ಚಾನಲ್ ಮುಖಾಂತರ ಹಾಗೂ ಜಮೀರ್ ಅಹಮದ್ ಖಾನ್ ಅವ್ರಿಗೂ ಸಹ ನಿಮ್ಮ ಮಾಧ್ಯಮದ ಮುಖಾಂತರ ನಾವು ತಿಳಿಸಿದ್ದೀವಿ. ದಯವಿಟ್ಟು ನೀವು ಏನು ನ್ಯೂಸ್ ನೋಡಿದ ತಕ್ಷಣ ದಯವಿಟ್ಟು ಬಂದು ಇಲ್ಲಿ ಸಮಸ್ಯೆಯನ್ನು ಬಗೆಹರಿಸ್ಕೊಡ್ಬೇಕು. ಇಲ್ಲ ಅಂದರೆ ನಾವು ಮುಂದಿನ ದಿನಗಳಲ್ಲಿ ಪ್ರತಿಭಟನೆ ಮೂಲಕ ನಿಮಗೆ ನಾವು ಎಚ್ಚರಿಕೆಯನ್ನು ನೀಡ್ತೀವಿ ಸರ್. ಕಮಿಷನರ್ಗೂ ಸಹ ನಾನು ಸುಮಾರು ಸರಿ 3-4 ಸರಿ ಭೇಟಿ ಮಾಡಿದ್ದೀನಿ. ಆಮೇಲೆ ಏನು ಸಾರ್ವಜನಿಕರ ಸಭೆ ಇಟ್ಟಿರ್ತಾರೆ ಮಹಾನಗರ ಪಾಲಿಕೆಯಲ್ಲಿ ನಾನು ಹೋಗ್ಬಿಟ್ಟು ಅಲ್ಲೂ ಸಹ ಮಾತಾಡಿದ್ದೀನಿ. ನಮ್ಮ ವಾರ್ಡಿಗೆ ಭಾಳ ಅಂದರೆ ಭಾಳ ಒಂದು ಫೋಕಸ್ ಕೊಡಲ್ಲ ಇಲ್ಲಿ. ನೀವು ಒಂದು ಲೈಟ್ ಇರ್ಬೋದು, ಒಂದು ಈ ಚರಂಡಿ ಇದಿರ್ಬೋದು. ನಾನು ಸುಮಾರು ಸರಿ ತಿಳಿಸಿದ್ರು, ಅವರು ಜೈಪಾಲ್ ಅವರಿಗೆ ತಿಳಿಸಿ ಅಂತ ಅವ್ರು ಖುದ್ದಾಗಿ ಹೇಳಿದರು. ಆದರೂ ಸಹ ಇಲ್ಲಿ ಕಾಂಟ್ರಾಕ್ಟ್ದಾರ್ಗಳು ನನಗೆ ಯಾರೋ ಮಾಡಬೇಡಿ ಅಂತ ಹೇಳ್ತಾರೆ ಅಂತ ಹೇಳ್ತಿದ್ದಾರೆ. ಈ ಖುದ್ದು ಕಮಿಷನರ್ ಹೇಳಿದ ಮೇಲೂ ಇಲ್ಲಿ ಕಾಂಟ್ರಾಕ್ಟ್ದಾರ್ ಮಾಡೋಕ್ಕೆ ಅವ್ರದ್ದು ಪ್ರೆಷರ್ ಇದೆ, ಇವ್ರ ಪ್ರೆಷರ್ ಇದೆ ಅಂತ ಹೇಳ್ತಾರೆ. ಅದೇನಂತ ನಿಮಗೆ ಗೊತ್ತಾಗಲ್ಲ. ದಯವಿಟ್ಟು ಇಲ್ಲಿ ರಾಜಕೀಯವನ್ನು ತರಬೇಡಿ. ಬಡ ಕುಟುಂಬಗಳಿರೋದು, ನೀವು ರಾಜಕೀಯ ಮಾಡೋದಿದ್ರೆ ಬೇರೆ ಕಡೆ ಏನಿದೆ ಅಲ್ಲಿ ಮಾಡ್ಕೊಳ್ಳಿ. ಬಡ ಕುಟುಂಬಗಳಿರೋ ಜಾಗದಲ್ಲಿ ದಯವಿಟ್ಟು ಯಾವುದೇ ವಾರ್ಡ್ ಇರಲಿ, ಯಾವುದೇ ಊರಿರಲಿ, ಬಡವ್ರ ಮೇಲೆ ರಾಜಕೀಯ ಮಾಡಿ ತೊಂದರೆ ಕೊಡೋದನ್ನು ಒಂದು ನಿಲ್ಲಿಸಿ ಅಂತ ನಾನೊಂದು ಮನವಿ ಮಾಡ್ಕೊಳ್ತೀನಿ. ಜಿಲ್ಲಾಧಿಕಾರಿಗಳಿಗೂ ಸಹ ಅಷ್ಟೇ. ದಯವಿಟ್ಟು ನೀವು ಇಲ್ಲಿ ಬಡ ಕುಟುಂಬಗಳು ಎಲ್ಲೆಲ್ಲಿರ್ತಾರೆ ಅಲ್ಲಿಗೆ ಒಂದು ಸಮಯ ಭೇಟಿ ಕೊಡಿ. ನೀವು ಭೇಟಿ ಕೊಟ್ಟಿರೋದು ನಾನು ಸುಮಾರು ಕಡೆ ನೋಡಿದ್ದೀನಿ. ಮೊನ್ನೆ ಅರ್ಕುಲ್ಗೋಡಲ್ಲೂ ಸಹ ಒಂದು ಏನು ಮನೆಗಳನ್ನು ಮುರಿದಿದ್ದಾರೆ ಅಂತ ರೈತ ಸಂಘದಿಂದ ಪ್ರೊಟೆಸ್ಟ್ ಮಾಡಿದ್ರು. ಜಿಲ್ಲಾ ಕಚೇರಿ ಮುಂದೆ ಸುಮಾರು ಒಂದು 7-8 ದಿನ ಪ್ರತಿಭಟನೆ ಮಾಡಿದ್ರು. ಅವ್ರಿಗೂ ಸಹ ಅವ್ರು ಸ್ಪಂದಿಸಿ ಆ ಸ್ಥಳಕ್ಕೆ ಹೋಗಿ ಅವರಿಗೆ ಭೇಟಿಯನ್ನು ಮಾಡಿದ್ದಾರೆ. ಹಾಗೆ ಇಲ್ಲಿಗೂ ಒಂದು ಭೇಟಿ ಕೊಟ್ಟು ಇಲ್ಲಿನ ಜನಗಳ ಏನು ಸಮಸ್ಯೆ ಇದನ್ನು ಪರಿಹಾರ ಮಾಡಿಕೊಡ್ಬೇಕಂತ ನಾನು ಜಿಲ್ಲಾ ಅಧಿಕಾರಿಗಳಿಗೂ ಸಹ ಮನವಿ ಮಾಡ್ಕೊಳ್ತೀನಿ. ನಮಸ್ತೆ ಅಣ್ಣ. ರಸ್ತೆ ಎಲ್ಲ ಕ್ಲೀನ್ ಮಾಡಬೇಕು. ಎಲ್ಲ ಸೊಳ್ಳೆ ಎಲ್ಲ ಇದ್ದಾರೆ, ಹಾವು ಎಲ್ಲ ಬರ್ತಾಯಿದೆ ಅಣ್ಣ. ಆಮೇಲೆ ರೋಡ್ ಸರಿ ಮಾಡ್ಕೊಡಿ ಅಣ್ಣ ಅಷ್ಟೇ. ಸೊಳ್ಳೆ ಎಲ್ಲ ವಾಸನೆ ಎಲ್ಲ ಬರ್ತೈತೆ ಅಣ್ಣ ಒಳಗಡೆ. ರಜೆ ಟೈಮಲ್ಲಿ ಇದಾಗಲ್ಲ, ರೋಡ್ ಸರಿ ಮಾಡ್ಕೊಳ್ಳಿ, ಆಟ ಆಡಕ್ಕಾಗಲ್ಲ. ಬಿದ್ದವ್ರೆ ಮಕ್ಕಳು ಎಲ್ಲ ಓಡಾಡ್ತಾರೆ. ಹಿಂಗಾದ್ರೆ ಏನ್ ಮಾಡೋದು? ಸ್ವಲ್ಪ ಮಾಡ್ಕೊಡಿ ಅಣ್ಣ ಬೇಗ ನೀವು